ಚಾನಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇವತ್ತು ಚಿಂಟುಗೆ ಸ್ಕೂಲ್ ಸರ್ಚ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಚಿಂಟುಗೆ ಸ್ಕೂಲ್ ಹುಡುಕಬೇಕು. ಕೆಲವೊಂದು ಸ್ಕೂಲ್ನ ನೋಡಿದ್ವಿ, ಬಟ್ ಸೀಟ್ ಸಿಗ್ತಾ ಇಲ್ಲ. ಹಾಗಾಗಿ ಬೇರೆ ಸ್ಕೂಲ್ಗಳು ಯಾವುದ್ಯಾವುದಿದೆ ನೋಡ್ಕೊಂಡು ಬರೋಣ ಅಂತ. ಇನ್ನೊಂದು ಏನು ಅಂದರೆ, ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಅಂದರೆ ಗೋವಾದಿಂದ. ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ನನ್ನ ಫಸ್ಟ್ ವ್ಲಾಗ್ ಗೋವಾದ್ದೇ ಆಗಿರುತ್ತೆ. ನಾವು ಆ ಟೈಮಲ್ಲಿ ಟ್ರಿಪ್ಗೆ ಅಂತ ಬಂದಿದ್ವಿ. ಆ ಸಮಯದಲ್ಲಿ ಫಸ್ಟ್ ವ್ಲಾಗ್ನ ನಾನು ಅಲ್ಲಿದ್ದೇನೆ ಮಾಡ್ಕೊಂಡಿದ್ದೆ. ಅದನ್ನೇ ಫಸ್ಟ್ ವ್ಲಾಗ್ ಆಗಿ ಹಾಕಿದ್ದೆ. ಸೊ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತು ಇವಾಗ ನನ್ನ ಜರ್ನಿ ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಮತ್ತು ಗೋವಾದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಗೋವಾದಲ್ಲಿ ಸ್ಕೂಲ್ಗಳು ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಹೇಳ್ತೀನಿ. ಡಿಫ್ರೆನ್ಸ್ ಏನೂ ಇರಲ್ಲ ಅಂದ್ಕೊತೀನಿ ಕರ್ನಾಟಕಕ್ಕೂ ಮತ್ತು ಗೋವಾಗೂ. ನೋಡೋಣ ಹೇಗಿರುತ್ತೆ, ಸಿಲೆಬಸ್ ಎಲ್ಲ ಹೇಗಿರುತ್ತೆ, ಅಲ್ಲಿಗೂ ಇಲ್ಲಿಗೂ ಚೇಂಜ್ ಆಗುತ್ತೆ. ಈ ವ್ಲಾಗ್ನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ನಮ್ಮ ಬಾಸ್, ಸೊ ಚಿಂಟು ಬಾಸ್ ಅವರು ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿಗಾದ್ರೂ ಹೋಗೋದು ಅಂದ್ರೇ ಖುಷಿ. ಸೊ ಕಂಟಿನ್ಯೂ ಆಗ್ತಾ ಇರುತ್ತೆ ವಿಡಿಯೋನ ಫುಲ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನು ಶೂ ಚಿಟ್ಟೋದು ಇವಾಗಲೂ ಲೈಟ್ ಆನ್ ಆಗುತ್ತಾ? ಹಾಂ, ಓಕೆ, ಚಲೋ. ನಾವು ಹೋಗಿರೋ ಫಸ್ಟ್ ಸ್ಕೂಲೇ ಆಕ್ಸ್ಫರ್ಡ್ ಸ್ಕೂಲು. ನಾನು ವಿಡಿಯೋ ತೆಗಿತಾ ಇರೋದು ಬ್ಯಾಕ್ ಸೈಡಿಂದ. ಸೊ ಫ್ರಂಟಲ್ಲಿ ಅಥವಾ ಒಳಗಡೆ ಎಲ್ಲ ಕ್ಲಾಸ್ ರೂಮ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ವಂಡರ್ ಕಿಡ್ಸ್ ಅಂತ ಹೋಗಿತ್ತು. ಈ ಸ್ಕೂಲು ಪರವಾಗಿಲ್ಲ, ಬಟ್ ನನಗೆ ಕ್ಲಾಸ್ ರೂಮ್ ತುಂಬ ಚಿಕ್ಕದು ಅಂತ ಅನ್ನಿಸ್ತು. ಯಾವ ಸ್ಕೂಲು? ಅಲ್ಲಿ ನೋಡಿದ್ವಲ್ಲ ಫಸ್ಟ್ ಸ್ಕೂಲು ಅದಾ? ಇದು ಈ ಸ್ಕೂಲು? ಈ ಸ್ಕೂಲ್ ಇಷ್ಟ ಆಯ್ತಾ? ಓಕೆ, ಇನ್ನೊಂದೆರಡು ಸ್ಕೂಲ್ ನೋಡ್ಬಿಟ್ಟು ಫೈನಲ್ ಮಾಡೋಣ. ಓಕೆ, ಈಗ ಎರಡು ಸ್ಕೂಲ್ ನೋಡಿ ಬಂದ್ವಿ. ಒಂದು ಆಕ್ಸ್ಫರ್ಡ್ ಸ್ಕೂಲು, ಇನ್ನೊಂದು ಯಾವ ಸ್ಕೂಲು? ಟೋಟಲ್ 2 ಸ್ಕೂಲಲ್ಲಿ ಆಕ್ಸ್ಫರ್ಡ್ ಓಕೆ ಇದೆ. ಅಂದರೆ ಈಗ ಅಡ್ವಾನ್ಸ್ ಆಗಿ 1 ಮಂತ್ ಬಿಫೋರೇ ಕಳಿಸ್ಬಿಡೋಣ ಅಂತ ಈ ಒಂದು ಹಾಲಿಡೇಸ್ ಬರೋಷ್ಟರಲ್ಲಿ. ಇನ್ನೊಂದು ವಿದ್ಯಾ ವಿಕಾಸ ಮತ್ತು ಮನೋ ವಿಕಾಸ್ ಅಂತ 2 ಸ್ಕೂಲ್ ಇದೆ. ಅದರಲ್ಲಿ ವಿದ್ಯಾ ವಿಕಾಸದಲ್ಲಿ ಸೀಟ್ ಇಲ್ಲ ಅಂತ ನಾವು ಕಾಲ್ ಮಾಡಿದಾಗಲೇ ಹೇಳಿದ್ರು ಅವರು. ಇನ್ನೊಂದು ಮನೋ ವಿಕಾಸ ಅಂತ ಇದೆ. ನಾವು ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಹುಡುಕಿದ್ರೂ ಸಿಗ್ತಾ ಇಲ್ಲ ಆ ಸ್ಕೂಲು. ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ ಆಲ್ಮೋಸ್ಟ್ ಏನು ಅಂದರೆ ಹಿಂದಿ, ಇಂಗ್ಲೀಷ್, ಕನ್ನಡಗಿಂತ ಜಾಸ್ತಿ ಕೊಂಕಣಿ ಮಾತಾಡ್ತಾರೆ. ಹಿಂದಿನೂ ಮಾತಾಡ್ತಾರೆ, ಬಟ್ ಜಾಸ್ತಿ ಪ್ರಿಫರೆನ್ಸ್ ಇಲ್ಲಿ. ನಾವು ಹೇಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವೋ ಹಾಗಿಲ್ಲಿ ಕೊಂಕಣಿ ಮಾತಾಡ್ತಾರೆ. ಆ ಸ್ಕೂಲನ್ನು 1 ಅವರಿಂದ ಹುಡುಕ್ತಾ ಇದ್ದೀವಿ, ಸ್ಕೂಲೇ ಸಿಗ್ತಾ ಇಲ್ಲ ನಮಗೆ. ಮತ್ತೆ ಇಲ್ಲಿ ಕೇಳೋದಕ್ಕೆ ಹೋಗಿದ್ದಾರೆ, ನೋಡೋಣ ಸಿಕ್ಕರೆ. ಸೊ ಅವರಿಗೂ ಕಾಲ್ ಮಾಡಿದ್ವಿ, ಸ್ಕೂಲ್ಗೂ ಕೂಡ. ಅವರು ಲೊಕೇಶನ್ ಕಳಿಸಿದ್ರು ನಮಗೆ ಸಿಗ್ತಾ ಇಲ್ಲ. ಇವಾಗ ಹುಡುಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅದೊಂದು ಸ್ಕೂಲ್ ನೋಡಿಕೊಂಡು ಯಾವುದಾದ್ರು ಒಂದು ಸ್ಕೂಲ್ ಈಗ ಫೈನಲ್ ಮಾಡಬೇಕು. ಚಿಂಟು, ಸೊ ನೋಡೋಣ ಹೇಗಿರುತ್ತೆ ಆ ಸ್ಕೂಲ್ ಅಂತ. ಸೊ ಇದೆರಡು ಸ್ಕೂಲ್ ಫೈನಲ್ ಆಗಿರಲಿಲ್ಲ ಅಂದರೆ ಆಕ್ಸ್ಫರ್ಡ್ ಸ್ಕೂಲ್ ಚೆನ್ನಾಗಿದೆ, ಆಕ್ಸ್ಫರ್ಡ್ ಸ್ಕೂಲ್ಗೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನೆಕ್ಸ್ಟು ವೀಕಿಂದನೇ ಮಂಡೇ ಟ್ಯೂಸ್ಡೇಯಿಂದ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಫಸ್ಟು ಮನೋವಿಕಾಸ ಸ್ಕೂಲ್ ನೋಡ್ಕೊಂಡು ಬರ್ತೀವಿ. ಅದಾದಮೇಲೆ ಸೊ ಯಾವ ಸ್ಕೂಲ್ ಅಂತ ಫೈನಲ್ ಮಾಡೋಣ. ಶಾಪ್ ಇದೆ. ಸೊ ಲೊಕೇಶನ್ ಕೇಳಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು. ಇವನಿಲ್ಲಿ ಅವ್ರ ಜೇಬಿಂದ 100 ರೂಪಾಯಿ ಎತ್ಕೊಂಡಿದ್ದಾನೆ. ತೋರಿಸು, ದುಡ್ಡು ತೋರಿಸು. ಹಂಗೆ ಶಮಿ, ಪೈಸೆ ತೋರಿಸು. ಇಲ್ಲಿ ಬಾ, ತೋರಿಸಿ ಇಲ್ಲಿ ಕರೆಕ್ಟಾಗಿ. 100 ರೂಪೀಸ್ ಎತ್ಕೊಂಡು ಅಲ್ಲಿರೋ ಟಾಯ್ಸ್ ಮೇಲೆ ಕಣ್ಣು. ನನ್ನ ಹತ್ರ ದುಡ್ಡಿದೆ, ನಾನು ತಗೊತೀನಿ ಅಂತ ಹೇಳ್ತಾ ಇದ್ದಾನೆ. ಕೊಡಲ್ಲ ಕಂದ ಅವರು, ಇಲ್ಲಿ ನಮಗೆಲ್ಲ ಕೊಡಲ್ಲ ಅವರು. ಅವ್ನು ಕೇಳೋದು ಒಂದೇ, ಅದು ಇದು ತಿನ್ನೋದಕ್ಕಿಂತ ಜಾಸ್ತಿ ಬರೀ ಟಾಯ್ಸ್ ಕೇಳ್ತಾನೆ. ಚಿಟ್ಟು ಅದು ತುಂಬ ಕಾಸ್ಟ್ಲಿ, 100 ರೂಪಾಯಿಗೆಲ್ಲ ಬರಲ್ಲ ಅದು. ಹೇಳು ಮೇಲೆ ಕೇಳು, ಅಂಕಲ್ಗೆ ಹೋಗಿ ಕೇಳ್ಬಾ. ಹೋಗು ಹೋಗವ. ಹಿಂದಿ ಬರುತ್ತೆ ತಾನೇ? ಏನಂತ ಕೇಳ್ತೀಯಾ ಹಿಂದೀಲಿ?
ಕೇಳಲ್ವಾ? ಫೈನಲ್ ಆಗಿ ಮನೋವಿಕಾಸ ಸ್ಕೂಲಿಗೆ ಬಂದ್ವಿ. ಇಲ್ಲಿ ವಿಸಿಟರ್ಗೂ ಕೂಡ ಈ ರೀತಿ ಒಂದು ID ಕಾರ್ಡ್ ಕೊಡ್ತಾರೆ ನೋಡಿ, ವಿಸಿಟರ್ ಅಂತ ಹೇಳಿ. ಸ್ಕೂಲ್ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಇದು ಪಾರ್ಕಿಂಗ್ ಸ್ಲಾಟು, ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ ಸ್ಕೂಲೆಲ್ಲ ಹೇಗಿದೆ ಅಂತ ನೋಡಿಕೊಂಡು ಸೊ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಮನೋವಿಕಾಸ ಸ್ಕೂಲ್ನ ಒಳಗಡೆ ಇರುವಂತಹ ಒಂದು ವ್ಯೂ. ಸ್ಕೂಲ್ ತುಂಬ ಚೆನ್ನಾಗಿದೆ. ಎಜುಕೇಷನ್ನು ಅಷ್ಟೇ. ನಾವು ಸುಮಾರಷ್ಟು ಜನನ ಕೇಳಿದಾಗ ಸೊ 2 ಸ್ಕೂಲ್ ಹೇಳಿದ್ರು, ಮನೋವಿಕಾಸ ಮತ್ತು ವಿದ್ಯಾವಿಕಾಸ ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಈ ಸ್ಕೂಲನ್ನು ಕೇಳೋಣ ಅಂತ ಬಂದ್ವಿ. ಸ್ಪೇಸ್ ತುಂಬ ಇದೆ ಆ್ಯಂಡ್ ಸ್ಕೂಲ್ ತುಂಬ ದೊಡ್ಡದಾಗಿದೆ. ಆಲ್ರೆಡಿ ಇಲ್ಲಿ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆಯಂತೆ. ಇಲ್ಲಿ ಗೋವಾದಲ್ಲಿ ಹೇಗೆ ಅಂದರೆ ಅಕ್ಟೋಬರ್ ನವಂಬರ್ಗೆ ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಮುಗ್ದಿರುತ್ತಂತೆ. ಇವಾಗ ಮನೋವಿಕಾಸ ಸ್ಕೂಲು ಸೊ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಸೀಟ್ ಸಿಗಲಿಲ್ಲ ನನ್ನ ಮಗನಿಗೆ. ಈಗ ನೋಡೋಣ ಬೇರೆ ಸ್ಕೂಲ್ಗೆ ಹಾಕಬೇಕು. ಚಿಕ್ಕ ಪುಟ್ಟ ಸ್ಕೂಲ್ ಏನಿರುತ್ತೆ ಆ ಥರದ್ದಲ್ಲೇ ಸಿಕ್ಕರೆ ಸೀಟು. ಈ ಸ್ಕೂಲಲ್ಲಿ ಇವಾಗ ಸೀಟ್ ಇಲ್ವಂತೆ. ಸೊ ನೆಕ್ಸ್ಟ್ ಅಕ್ಟೋಬರ್ವರೆಗೂ ಸೀಟ್ ಇರಲ್ಲ. ನಾವು ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಬಿಫೋರ್ ನಾವು ನವಂಬರ್ ಒಳಗಡೆ, ನವಂಬರ್ ಇಲ್ಲ ಅಕ್ಟೋಬರ್ ಒಳಗಡೆ ಸೊ ಅಡ್ಮಿಷನ್ಸ್ ಮಾಡಿಸೋಗ್ಬೇಕಂತೆ. ಈ ವರ್ಷಕ್ಕೆ ಇಲ್ಲಿ ಅಡ್ಮಿಷನ್ ಸಿಕ್ಕಿಲ್ಲ. ನೋಡೋಣ ನೆಕ್ಸ್ಟ್ ಇಯರು ಅಡ್ವಾನ್ಸಾಗಿ ಬಂದು ಮಾಡಿಸ್ಬೇಕಷ್ಟೇ. ಇವಾಗ ಸಿಕ್ಕಿರೋ ಸ್ಕೂಲ್ಗೆ ಹಾಕಬೇಕು. ನಿಜವಾಗ್ಲೂ ತುಂಬ ಬೇಜಾರಾಯಿತು ನನಗೆ. ಅಡ್ಮಿಷನ್ಸ್ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಏನು ಮಾಡೋಕ್ಕಾಗತ್ತೆ. ಇಲ್ಲೊಂದು ಸ್ಕೂಲ್ ಇದೆ, ಹೋಲಿ ಸ್ಪಿರಿಟ್ ಅಂತ. ಬೆಂಗಳೂರಲ್ಲೂ ಸೇಮ್ ಇದೇ ಥರ ಸ್ಕೂಲ್ ಇದೆ, ಅಂದರೆ ಹೋಲಿ ಸ್ಪಿರಿಟ್ ಅನ್ನೋ ಸ್ಕೂಲ್ ಇದೆ. ಹಾಗಾಗಿ ನಾವು CBSE ICSE ಈ ಥರ ಬೋರ್ಡ್ ಇರ್ಬೋದು ಅಂದ್ಕೊಂಡ್ವಿ. ಬಟ್ ಇದು ಹೋಲಿ ಸ್ಪಿರಿಟ್ ಅನ್ನೋದು ಗೋವಾ ಬೋರ್ಡ್ ಅಂತ. ಸೊ ಅಡ್ಮಿಷನ್ಸ್ ಇದೆ, ಸೀಟ್ಸ್ ಅವೈಲೇಬಲ್ ಇದೆ. ಬಟ್ ಇದು ಗೋವಾ ಬೋರ್ಡು. ನಮಗೆ ಗೋವಾ ಬೋರ್ಡ್ ಬೇಡ, CBSE ಅಥವಾ ICSE ಸರ್ಚ್ ಮಾಡ್ತಾ ಇರೋದು. ಸೊ ನೋಡೋಣ, ಫೈನಲ್ ಆಗಿ ಇನ್ನೊಂದು ಸ್ಕೂಲ್ ಇದೆ. ಸೊ ಅದನ್ನು ನೋಡಿಕೊಂಡು ಅದರಲ್ಲೇ ಒಂದು ಫೈನಲ್ ಮಾಡಬೇಕಷ್ಟೇ. ಇವಾಗ ಈ ವರ್ಷಕ್ಕೆ ನಮಗೆ ಎಲ್ಲೋದ್ರೂ ಸೀಟ್ ಸಿಗೋದು ಡೌಟೇ. ಸೊ ನೋಡೋಣ ಯಾವ ಸ್ಕೂಲ್ ಸಿಗುತ್ತೋ ಆ ಸ್ಕೂಲಿಗೆ ಹಾಕಬೇಕಷ್ಟೇ. ಇವಾಗ ಒಂದು ವರ್ಷ ವೇಸ್ಟ್ ಆಗೋದ್ರ ಬದಲಾಗಿ ಅಡ್ಮಿಷನ್ ಮಾಡಿಸೋದಷ್ಟೇ. ನೆಕ್ಸ್ಟ್ ನಾವು ಬಂದಿದ್ದು ಇದು ವಿದ್ಯಾವಿಕಾಸ ಸ್ಕೂಲ್ ಅಂತ ಹೇಳಿ. ಇದು ಸೆಕೆಂಡ್ ಸ್ಯಾಟರ್ಡೇ ಕ್ಲೋಸ್ ಇರುತ್ತಂತೆ. ಸೊ ಹಾಗಾಗಿ ನಮಗೆ ಏನು ಇನ್ಫಾರ್ಮೇಷನ್ ಸಿಗಲಿಲ್ಲ. ಸೊ ಸೀಟ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಸ್ಕೂಲು ಚೆನ್ನಾಗಿದೆ, ನೋಡಬೇಕು. ಕ್ಲಾಸ್ ರೂಮ್ಸು ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸ್ಯಾಟರ್ಡೆ ಓಪನ್ ಇರುತ್ತೆ. ಸೊ ಆವಾಗ ಬಂದು ಸೀಟ್ ಏನಾದರೂ ಇದ್ದರೆ ಅಡ್ಮಿಷನ್ ಮಾಡಬೇಕು. ಸೊ ಇನ್ನೂ ಕನ್ಫ್ಯೂಷನ್ಸ್ ಇದೆ ಯಾವ ಸ್ಕೂಲಿಗೆ ಕಳಿಸ್ಬೇಕು ಅಂತ. ಸೊ ಯಾವುದೋ ಒಂದು ಸ್ಕೂಲ್ನ ಫೈನಲ್ ಮಾಡಿಬಿಟ್ಟು ಕಳಿಸ್ಬೇಕಷ್ಟೆ. ಚಿಂಟು ಯಾವ ಸ್ಕೂಲಿಗೆ ಹೋಗ್ತೀಯಾ? ಚಿಂಟು ಯಾವ ಸ್ಕೂಲಿಗೆ ಹೋಗ್ತೀಯಾ? ನೀನು ಈಗ ಹೇಳಿದ್ರೆ ಅಷ್ಟೇ ಟಾಯ್ಸು. ಗೋವಾದಲ್ಲಿ ಫೆಬ್ರವರಿ ತಿಂಗಳಲ್ಲಿ ವೈವಾ ಕಾರ್ನಿವಲ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಡೆಕೋರೇಷನ್ನ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಾನು ಗೋವಾ ಕಾರ್ನಿವಲ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಹೋಟೆಲ್ಗೆ ಬಂದಿದ್ದೀವಿ. ನಮ್ಮ ಪಾಪ ಏನು ಓದ್ತಾಯಿದ್ದಾರೆ ಆಯ್ತು. ಟಾಯ್ಸ್ ಕೂಡ ತಂದಿದ್ವಿ ನೋಡಿ, ರೇಟ್ ಇದೆ. ಅದು ನಮ್ಮ ಪಾಪ ಬರೀ ಸರ್ ಅಂತಿದ್ರು. ಎಷ್ಟು ಕೊಟ್ರಿ ಟಾಯ್ಸ್ಗೆ? ಎಷ್ಟು ಕೊಟ್ಟಿಲ್ಲ, ನಮ್ಮ ಪಪ್ಪನೇ ಕೊಟ್ಟರು. ಏನು ತಗೊಂಡ್ರೆ? ಏನು ಟಾಯ್ ಇದು? ಬರೀ ಹಠ ಮಾಡ್ತೀಯಲ್ಲ ಚಿಂಟು ಆಚೆ ಬಂದಾಗ. ಹಾಂ, ತೋರಿಸಿ ಏನು ಟಾಯ್ ತಗೊಂಡೆ ಅಂತ. ಇದು ಟ್ರೇನು 10,000 ಲಕ್ಷ. ಬರೀ ಟ್ರೇನೇ ತಗೊಂತೀಯಲ್ಲೋ. ಈ ಥರದ್ದು ಇತ್ತಲ್ಲ ನಿನ್ನ ಹತ್ರ. ಆ ಥರದ್ದು ಹಾಳಾಕಿದ್ದೀವಿ. ಹಾಳು ಮಾಡ್ದಾ? ಈಗ ಇದನ್ನೂ ಹಾಳು ಮಾಡಬೇಕಾ? ಇದನ್ನೆಲ್ಲ ಹಾಳು ಮಾಡಲ್ಲ. ನೀಟಾಗಿ ಇಟ್ಕೊಂತೀಯ ತಾನೆ? ಇನ್ಮೇಲೆ ಪಕ್ಕ ನೀಟಾಗಿ ಇಟ್ಕೊಂತೀನಿ. ಇನ್ಮೇಲೆ ಕೊಡ್ಸಲ್ಲ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ. ಓಕೆ, ನೀಟಾಗಿ ಇಟ್ಕೊಳ್ತೀನಿ. ಹಾಂ. ಇಲ್ಲಿ ಗೋವಾದಲ್ಲಿ ಜಾಸ್ತಿ ಟಾಯ್ಸ್ ತೊಗೊಳಂಗಿಲ್ಲ. ತೊಗೊಂಡ್ರೆ ಅಷ್ಟೇ ಪೊಲೀಸ್ ಬಂದುಬಿಡ್ತಾರೆ ಮನೆಗೆ. ಓಕೆ, ಹಾಂ. ಇದು ಒಂದೇ ಟಾಯ್ಸು. ಓಕೆ, ಇವಾಗ ಏನಕ್ಕೆ ಬಂದಿದ್ದೀರಾ? ಏನಕ್ಕಂದ್ರೆ ಊಟ ತಿನ್ನಕ್ಕೆ ಟೈಮ್ ಆಯಿತು. ಹಾಂ, ಊಟ ಸಾಗಲ್ಲ ಮತ್ತೆ. ಹಾಂ, ಅದಕ್ಕೆ ಊಟ ಮಾಡಕ್ಕೆ ಬಂದಿವಿ. ಬನ್ನಿ ಊಟ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಣ, ನೋಡೋಣ. ಓಕೆ. ಹಲೋ ಫ್ರೆಂಡ್ಸ್, ಇವಾಗ ಊಟ ಬಂದೇ ಬಿಟ್ಟು ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಇದೆ.
ಅಪ್ಪ ಟೇಸ್ಟ್ ಮಾಡೋಣ. 1 2 3 ಸ್ಟಾರ್ಟ್. ಚೆನ್ನಾಗಿದೆಯಾ? ಏನು ತಿಂತಾ ಇರೋದು? ಹಪ್ಪಳ. ನಿನಗೆ ಇದೇ ಟೇಸ್ಟು? ನಿನ್ನ ಫೇವ್ರೇಟ್ ಅಲ್ಲ ಹಪ್ಪಳ? ಖಾಲಿ ಮಾಡಿ ಬೇರೆ ಫುಡ್ ಊಟಕ್ಕೋಗಲ್ಲ ಪಪ್ಪ. ಏನು ಸರ್? ಇವಾಗ ಜ್ಯೂಸ್ ಬಂದ್ರೆ ಇವಾಗ ಜ್ಯೂಸ್ ಕುಡಿತೇವೆ. ಜ್ಯೂಸ್ ಖಾಲಿ ಆದ ತಕ್ಷಣ ನಾವು ತೋರಿಸ್ತೀವಿ. ಬನ್ನಿ. ಜ್ಯೂಸ್ ಖಾಲಿ ಆದ್ಮೇಲೆ ತರಿಸ್ತೀರಾ? ಏನು ತರಿಸ್ತೀರಾ? ಜ್ಯೂಸ್ ಖಾಲಿ ಆದ್ಮೇಲೆ ಫುಲ್ ಬಾಟಲ್ ಇರುತ್ತಲ್ಲ ತೋರಿಸ್ತೀವಿ. ಓ, ಜ್ಯೂಸ್ ಖಾಲಿ ಆದ್ಮೇಲೆ ಫುಲ್ ಗ್ಲಾಸ್ ಹಂಗೆ ಇರುತ್ತೆ. ಕಾಕ್ಟೇಲ್ ಅದು. ಕಾಕ್ಟೇಲ್ ಕುಡಿತಾ ಇದ್ದೀವಿ. ಕುಡಿ. ಕಾಕ್ಟೇಲ್ ಕುಡಿದು ಫುಲ್ ಇಲ್ಲಿ ತನಕ ಫಿನಿಶ್ ಮಾಡಿದ ಮೇಲೆ ತೋರಿಸ್ತೀವಿ. ಓಕೆ, ಫಸ್ಟ್ ಕುಡಿ ಮತ್ತೆ. ಫಾಸ್ಟ್ ಇವರು ಶೇರಿಂಗ್ ಅದರಲ್ಲಿ. ನೀನು ಪೂರ್ತಿ ಕುಡಿ, ನಾನು ಕುಡಿತೀನಿ. ಓಕೆ, ಮಿಕ್ಸಿಗೆ ಬನಾನಾ ಜಾಸ್ತಿ ಹಾಕಿರ್ತಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ಏನು ಚಿಟ್ಟು? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಾಂ, ಏನು? ಥ್ಯಾಂಕ್ ಯು. ಬಿಗ್ ಗಿಫ್ಟ್ ಕೊಟ್ಟಿದ್ದೀನಿ ಇಬ್ರಿಗೂ. ನನಗೇನು ಕೊಡ್ತೀರಾ ಇಬ್ರು? ಸಾಸ್ ಎಲ್ಲ ಗಿಫ್ಟ್ ಬೇಡ. ಟಾಯ್ಸ್ ಕೊಡಿಸ್ತೀಯಾ? ಓಕೆ, ಡನ್. ನನಗೇನಾ? ಓಕೆ, ಡನ್. ಟೇಸ್ಟ್ ಏನು? थोड़ा आनियन दे दो. प्याज ಇವಾಗ ಮನೆಗೆ ಬಂದ್ವಿ. ನಾವು ಹೋಗಿರೋದು ಒಂದು 9 o'clock ಹಿಂಗೇನೋ ಆಗಿತ್ತು, ಅವಾಗಲೇ ಹೋಗಿರೋದು. ಯಾಕೆಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೇಗನೆ ಸ್ಕೂಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಮಾರ್ನಿಂಗ್ ಟಿಫನ್ ಅಷ್ಟೇ ಮಾಡಿ ಮತ್ತು ತಿನ್ಕೊಂಡು ಹೋಗಿದ್ದಷ್ಟೇ. ಎಲ್ಲ ಸ್ಕೂಲ್ಗಳನ್ನು ನೋಡಿದ್ವಿ. ಬಟ್ ನನ್ನ ಪ್ರಕಾರ ಕಂಪೇರಿಟಿವ್ಲಿ ನನಗೆ ಬೆಂಗಳೂರಲ್ಲಿ ನಮಗೆ ಹೆಜ್ಜೆ ಒಂದೊಂದು ಸ್ಕೂಲ್ ಇದೆ ಅಂತಲೇ ಹೇಳ್ಬೋದು. ಅಲ್ಲೇ ನಿಯರ್ ಬೈ ಸ್ಕೂಲ್ಗಳಿತ್ತು, ಅಥವಾ ವ್ಯಾನಲ್ಲಿ ಕಳ್ಸೋಕ್ಕೂ ಬೇಕಾದಷ್ಟು ಸ್ಕೂಲ್ಗಳಿತ್ತು. ಇಲ್ಲಿ ಸ್ಕೂಲ್ಗಳು ಸಿಗೋದೇ ಕಷ್ಟ ಅನ್ನೋ ಥರ ಆಗ್ಬಿಟ್ಟಿದೆ. ಆಮೇಲೆ ಸಿಕ್ಕಿದ ಸ್ಕೂಲು ಕೆಲವೊಂದು ಗೋವಾ ಬೋರ್ಡ್ ಇರುತ್ತೆ, ಕೆಲವೊಂದು ಅಷ್ಟೊಂದು ಕ್ಲಾಸ್ ರೂಮ್ಸು ಅದೆಲ್ಲ ಚೆನ್ನಾಗಿರಲ್ಲ. ಈ ಥರ ಎಲ್ಲ ಅನಿಸ್ತು ನನಗೆ. ನೋಡಿದ್ವಿ, ಎಷ್ಟು ಒಂದು 5-6 ಸ್ಕೂಲ್ ನೋಡಿದ್ವಿ. ನಾನು ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ಸೊ ಕೆಲವೊಂದು ಸ್ಕೂಲ್ಗಳದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ತುಂಬ ಇಷ್ಟ ಆಗಿದ್ದ ಸ್ಕೂಲ್ ಅಂದರೆ ಮನೋವಿಕಾಸ. ಬಟ್ ಅಲ್ಲೇ ಸೀಟ್ ಸಿಗಲಿಲ್ಲ ಅಲ್ಲಿ. ಅಂದರೆ ಇಲ್ಲಿ ನಾನು 2-3 ಸ್ಕೂಲ್ ಕೇಳಿದಾಗೆ ಅವರು ಏಪ್ರಿಲ್ 1 ಸ್ಕೂಲ್ ಸ್ಟಾರ್ಟ್ ಅಂತೆ. ಸೊ ಹಾಗಾಗಿ ಅಕ್ಟೋಬರ್ ಅಷ್ಟೊತ್ತಿಗೆಲ್ಲ ಅಡ್ಮಿಷನ್ಸು ಕ್ಲೋಸ್ ಆಗಿಬಿಡುತ್ತಂತೆ. ಸೊ ಇವಾಗ ಆಲ್ರೆಡಿ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ಇಲ್ಲಿಗೆ ಶಿಫ್ಟ್ ಆಗ್ತೀವಿ, ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ. ಸೊ ಬಿಫೋರ್ ನವಂಬರ್ ಆಗಿದ್ದರೆ ನಾವು ಆಲ್ಮೋಸ್ಟ್ ಚೆಕ್ ಮಾಡ್ತಿದ್ವಿ ಸ್ಕೂಲ್ಗಳೆಲ್ಲ. ಆದ್ರೂ ನಾವು ಯಾವಾಗ ಒಂದು ಜನವರಿಯಿಂದನೇ ಸರ್ಚ್ ಮಾಡಿದ್ವಿ ಸ್ಕೂಲು. ಬಟ್ ಅವಾಗಿಂದನೇ ಕ್ಲೋಸ್ ಆಗಿದೆ, ಸೀಟ್ ಎಲ್ಲ ಅವೈಲಬಲ್ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂದರೂ ಕೂಡ ಇಲ್ಲಿ ಸೀಟ್ ಇಲ್ಲ. ಸೊ ಹಂಗಾಗಿದೆ. ನೋಡೋಣ, ಈಗ ಒಂದು 2-3 ಸ್ಕೂಲು ಚಿಕ್ಕ ಸ್ಕೂಲು ಅಂದರೆ ಓನ್ಲಿ LKG UKG ನರ್ಸರಿ ಅಷ್ಟೇ ಇರುವಂತಹ ಸ್ಕೂಲ್ಗಿದೆ. ಅಲ್ಲೇ ಈ ವರ್ಷ ಸೇರಿಸ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಆಗಿ ಯಾವ್ದಾದ್ರು ಒಂದು ಚೆನ್ನಾಗಿರೋ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೇನಾಗಿ ನಮ್ಗೆ ಬೇಕಾಗಿರೋದು ಒಂದು ಎಜುಕೇಷನ್ನು, ಇನ್ನೊಂದು ಸೇಫ್ಟಿ ಪರ್ಪಸು. ನೋಡೋಣ ಯಾವ ಸ್ಕೂಲ್ ಸಿಗುತ್ತೋ, ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತೀನೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.